ಒಂದು ಸಿನಿಮಾ ಒಬ್ಬ ಡೈರೆಕ್ಟರ್, ಒಬ್ಬ ನಿರ್ದೇಶಕ, ನಂತರ ಒಬ್ಬ ನಿರ್ದೇಶಕ ನಿಮ್ಮ ಹತ್ರ ಬರಬೇಕು ಅಂತಂದರೆ ವಾಟ್ ಈಸ್ ದಟ್ ಒನ್ ಥಿಂಗ್ ಯು ಎಕ್ಸ್ಪೆಕ್ಟ್ ಫ್ರಮ್ ಯಂಗ್ ಡೈರೆಕ್ಟರ್? ಕಾನ್ಫಿಡೆನ್ಸ್. ಅಂದರೆ ಈಗ ಸಬ್ಜೆಕ್ಟ್ ಹೇಳಿದ್ರೆ ಒಪ್ಕೊಳ್ತಾನೆ ನನಗೆ ಇರಬೇಕು. ಅದಕ್ಕೆ ಕರಿತಾನೆ ಎಲ್ಲರೂ ಈ 11:30-12 ಗಂಟೆಗೆ ಕರೆಯೋದು ನಾನು. ಯಾಕಂದರೆ ಊಟಕ್ಕೆ ಅಂತ ಅಂದ್ಕೊಂಡಿರ್ತೀನಿ. ಅವ್ರ ಕತೆ ಸ್ಟಾರ್ಟ್ ಮಾಡಿದ ತಕ್ಷಣ ಇಷ್ಟರಲ್ಲೇ ನಂಗೆ ಗೊತ್ತಾಗ್ತಾ ಇರ್ತಿದ್ರಲ್ಲಿ ಏನು ದಮ್ಮಿಲ್ಲ ಅಂತೇಳಿ. ಒಂದು ನಿಮಿಷ ನಿಲ್ಸಮ್ಮ ಬಾ ಊಟ ಮಾಡೋಣ ಅಂತಬಿಟ್ಟು ಕರ್ಕೊಂಡೋಗೆಲ್ಲ ಪ್ರೊಡ್ಯೂಸರ್ಗೆ ಅವ್ರಿಗೆಲ್ಲ ಊಟ ಮಾಡಿಸಿ, ಇನ್ನು ಅರ್ಧ ಆಮೇಲೆ ಕೇಳ್ತೀನಿ ಬಿಡಪ್ಪ ಅಂತಂದ್ಬಿಟ್ಟು ಕಳಿಸಿದ್ರೆ ಅದಷ್ಟೇ ಅರ್ಧನೇ ಅದು ಮುಗಿದೋಯ್ತದು. ಮುಗೀತಲ್ಲಿಗೆ. ಏನಾದ್ರು ತುಂಬ ಚೆನ್ನಾಗಿತ್ತು, ನಾನು ಹೇಳ್ತಾ ಇದ್ರೆ ಚೆನ್ನಾಗಿದೆ ಅಂದರೆ ಪೂರ್ತಿ ಕತೆಗಳು ಆಮೇಲೆ ಊಟಕ್ಕೆ ಹಾಕೋದು. ಅಂದರೆ ಇದು ಕನ್ಫರ್ಮ್ ಆಗಿದೆ. ಇದು ಕನ್ಫರ್ಮ್ ಆಗಿದೆ ಸರ್. ಒಂದು ಸಂದರ್ಶನದಲ್ಲಿ ನೀವೇ ಹೇಳ್ತೀರಾ, ಸೊ ಒಬ್ಬ ಪ್ರೊಡ್ಯೂಸರ್ ಬಂತಂದ್ರೆ, ಈಗ ನಮ್ಮ ರಾಜ್ಯದ ಪ್ರೊಡ್ಯೂಸರ್ ಅಂತಂದ್ರೆ ಈ ರೀತಿ ಇದೆ, ಬೇರೆ ರಾಜ್ಯದ ಪ್ರೊಡ್ಯೂಸರ್ ಬಂದ್ರೆ ಈ ಥರ ಮಾಡ್ತೀನಿ ಅಂತ, ಅದು ಯಾವ ಕಾಂಟೆಕ್ಸ್ಟಲ್ಲಿ ಬೇಸಿಕ್ಲಿ ಸರ್ ನೀವು ಹೇಳಿದಾಗ? ಅಲ್ಲ ಕಾಂಟೆಕ್ಸ್ಟ್ ಅಂತಂದರೆ ಇವತ್ತು ತಿಲ್ ಸಿನಿಮಾ ಮಾಡ್ತಾರೆ, ಅಲ್ಲಿಗೆ ತೊಗೊಂಡೋಗ್ಬಿಡ್ತಾರೆ. ಇದೇನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ ತುಂಬ ಅನುಭವಿಸ್ಬಿಟ್ಟೆ ನಾನು. ಅದು ವಿರಾಟ್. ಈಗ ನಮ್ಮಲ್ಲಿ ಪ್ರೊಡ್ಯೂಸರ್ ಅಂತಂದರೆ ಗೊತ್ತಿರುತ್ತೆ ಅವ್ನು ಎಲ್ಲಿಂದ ದುಡ್ಡು ಎತ್ತಾನೆ, ಯಾರ ಹತ್ರ ದುಡ್ಡು ಎತ್ತಿರ್ತಾನೆ, ಎಲ್ಲೆಲ್ಲಿ ದುಡ್ಡು ಇದಾಗಿರುತ್ತೆ ಅಂತ. ಯಾಕಂದರೆ ನಾವು ಸಿನಿಮಾ ಬರ್ತಾ ಗೊತ್ತಾಗುತ್ತೆ ಅವ್ನು ಏನು ಬಂಡವಾಳ. ಯಾಕಂದರೆ ಅವ್ನು ಹಿಂದ್ಗಡೆ ಯಾವುದಕ್ಕೆ ಸಾಲ ಮಾಡಿರ್ತಾನೆ, ಅದಕ್ಕೆ ತೀರ್ಸೋಣ ಇಲ್ವಾ, ಇದೆಲ್ಲ ಗೊತ್ತಾಗುತ್ತೆ ನಮಗೆ. ಹೊರ ರಾಜ್ಯದಿಂದ ಬಂದಿರೋದು ಏನು ABCD ಗೊತ್ತಾಗಲ್ಲ. ವಿರಾಟ್ ಸಿನಿಮಾ ಸ್ಟಾರ್ಟ್ ಮಾಡಿದ್ದೇ ಯಾರು, ಹೆಚ್ಚು ಕಮ್ಮಿ 2 ವರ್ಷ ಸುಮ್ಮನೆ ಆಗೋಯ್ತು ನಂದು. ಅವಾಗ ನಾವು ಬುಲ್ಬುಲ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದು. ಅವಾಗ ಅಪ್ಪಾಜಿ ಕರೆದ್ಬಿಟ್ಟು ನೀವು ಮುಚ್ಕೊಂಡು ಸಿನಿಮಾ ಮಾಡ್ತೀವಿ, ನನಗೆ ಎಲೆಕ್ಷನ್ ಬರುತ್ತೆ, ನಾನು ಹೋಗ್ತೀನಿ ಅನ್ನೋದಾಗ ಅವಾಗ ಅದನ್ನು ಎತ್ಕೊಂಡಿದ್ದು. ಬುಲ್ಬುಲ್ ಆಯಿತು, ಸಂಗೊಳ್ಳಿ ರಾಯಣ್ಣ ಆಯಿತು, ಎಲ್ಲ ಆದಮೇಲೆ ಆ ಸಿನಿಮಾ ಬಂತು. ಯಾಕಂದ್ರೆ ಆ ಪ್ರೊಡ್ಯೂಸರ್ ನನಗೆ ಇಲ್ಲೆಲ್ಲ ದುಡ್ಡು ಎತ್ತಿಲ್ಲ, ಇಲ್ಲೂ ದುಡ್ಡು ಎತ್ತಿ, ಡೆಲ್ಲಿಲೆಲ್ಲೋ ಯಾರ ಹತ್ರ ದುಡ್ಡು ಇಸ್ಕೊಂಡು, ಬಾಂಬೆಲೆಲ್ಲ ದುಡ್ಡು ಇಸ್ಕೊಂಡು ಸಿಕ್ಕಾಬಟ್ಟೆ ಕಷ್ಟ ಆಗೋಯ್ತದು. ಸೊ ಹೆಂಗೆ ಅರ್ಥ ಮಾಡ್ಕೊಳ್ತೀರಾ ನೀವು ಅವ್ರನ್ನ? ಆಮೇಲೆ ನನಗೆ ಸಿನಿಮಾ ಅನ್ನೋದು ಹೆಂಗೆ ಅಂದರೆ ಇಟ್ ಶುಡ್ ಬಿ ಎ ಹಾಟ್ ಕೇಕ್ ಫಾರ್ ಮಿ. ರೆಡಿ ಆಯಿತಾ ಬಿಟ್ಬಿಡ್ಬೇಕು, ಹಿಡ್ಕೊಂಡು ಕೊಡ್ತೀನಿ ಆವಾಗಲೇ ಇಲ್ಲ. ನಾನು ಹಿಂದ್ಗಡೆ ಯಾವ ಸಿನಿಮಾ ನಾನು ಹೇಳೋಕ್ಕಾಗಲ್ಲ. ಆಮೇಲೆ ನನ್ನ ಸಿನಿಮಾ ನಂದಕ್ಕೆ ಕಾಂಪಿಟೇಷನ್ ಆಗಬಾರ್ದು ಅಂತ ನಾನು ಹೇಳ್ತೀನಿ. ನಾನು ಅದಕ್ಕೆ ಈಗ D56 ಅಂತ ಹಾಕಿದ್ದೀವಿ. ಏನಕ್ಕೆ ಬಂದ್ಬಿಡ್ಲಿ ಕ್ರಾಂತಿ, ಆಮೇಲೆ ಟೈಟ್ಲ್ ಅನೌನ್ಸ್ ಮಾಡೋಣ ಅದನ್ನು. ಯಾಕಂದರೆ ಅದು ಇದ್ರ ಮೇಲೆ ಓವರ್ಲ್ಯಾಪ್ ಮಾಡಿಬಿಡುತ್ತೆ. ಅದು ಹೊಸ ಟೈಟ್ಲ್, ಅದು ಇದಾಗಲೇ 1.5 ವರ್ಷದ ಟೈಟ್ಲ್. ಇದು ಹೊಸ ಟೈಟ್ಲ್ ಹಿಂಗೆ ಎದ್ದೇಳುತ್ತೆ ಹೊರತು ಇದು ಹಿಂಗೆ ಬಿದ್ದೋಗುತ್ತೆ. ಸೊ ನಮ್ಮದು ಒಂದು ಇದಿರ್ತದಲ್ಲ, ನಮಗೊಂದು ರೆಸ್ಪಾನ್ಸಿಬಿಲಿಟಿ ಇರುತ್ತಲ್ಲ. ಪ್ರೊಡ್ಯೂಸರ್ ಪಾಪ ಎಷ್ಟು ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ, ಎಲ್ಲ ಟೆಕ್ನಿಷಿಯನ್ಸ್ ಸೇರಿದ್ದೀವಿ, ಎಲ್ಲರೂ ಕಷ್ಟಪಟ್ಟಿದ್ದೀವಿ, ತಪ್ಪಾಗುತ್ತೆ ಅದು. ಇದೇ ರೀತಿ ಇನ್ನಷ್ಟು ವಿಷಯಗಳನ್ನ ತಿಳ್ಕೋಬೇಕು ಅಂತಂದರೆ ಗೋಲ್ಡ್ ಕ್ಲಾಸ್ ವಿತ್ ಮಯೂರ ಅಂತ ಮೇನ್ ಚಾನಲ್ ಇದೆ, ಅಲ್ಲಿ ಹೋಗಿ ಪೂರಾ ವಿಡಿಯೋನ ನೀವು ನೋಡಬಹುದು. ಸೊ ಮಿಸ್ ಮಾಡಿದಿರಾ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಶೇರ್ ಕೂಡ ಮಾಡಿ.